ಇವತ್ತು 44ನೇ ಬಲರಾಮ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಸಾಕ್ಷಿಯಾಗುವಂತೆ ಜನಸಾಗರವೇ ಹರಿದು ಬರ್ತಾ ಇದೆ. ಇವತ್ತು ನಮ್ಮ ಜೊತೆ ಒಬ್ಬರು ಭಕ್ತಾದಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಮೇಡಮ್ ನಮಸ್ತೆ. ಹರಿಕೃಷ್ಣ. ನಿಮ್ಮ ಹೆಸರು? ವಿಷ್ಣುಪ್ರಿಯ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಮೇಡಮ್? ಬಾಲ್ಯದಿಂದ. ಅಂದರೆ ಎಷ್ಟು ಸರಿ ನೋಡಿದ್ರೆ, ಅಂದರೆ ಬ್ರಹ್ಮೋತ್ಸವ ನೋಡಿರೋದು ಅಥವಾ ಇಲ್ಲಿ ಗೊತ್ತಿರೋ ಹಾಗೆ ಹಗ್ಗದ ಮೂಲಕ ಎಳೆಯುವಂಥದ್ದು ಕೂಡ ನಡೆಯುತ್ತೆ. ನೀವು ಯಾವತ್ತಾದರೂ ಎಳೆದಿದ್ದೀರಾ? ಹಾಂ, ಹೇಳ್ದಿದ್ದೀವಿ. ಮೇಡಮ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು 18 ವರ್ಷದಿಂದ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತಾ ಇದ್ದೀರಾ? ಅಂದರೂ ಇವತ್ತು ಚಳಿ ಮಳೆ ಎಲ್ಲ ಇದೆ, ಆದರೂ ಕೂಡ ಲೆಕ್ಕಿಸದೆ ಬಂದಿದ್ದೀರಾ? ಹೌದು, ಖಂಡಿತ ಬಂದೇ ಬರ್ತೀವಿ. ಎಲ್ಲ ಫೆಸ್ಟಿವಲ್ಗೂ ನಾವು ಅಟೆಂಡ್ ಮಾಡ್ತೀವಿ. ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ? ಎಷ್ಟು ವರ್ಷದಿಂದ ಬಂದಿದ್ದೀರಾ? ನಾವಿಲ್ಲೇ ರಾಜಾಜಿನಗರಿಂದ ಬರ್ತಾ ಇರೋದು. 17 ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷ ತಪ್ಪದೇ ಬರ್ತಾ ಇದ್ದೀವಿ. ಮೇಡಮ್ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಕೆಂಗೇರಿಯಿಂದ ಆಚೆ 2 ಬಸ್ ಹತ್ತು ಬರಬೇಕು. 3 ವರ್ಷದಿಂದ ಬರ್ತಾ ಇದ್ದೀವಿ ತಪ್ಪದಿರೋ. ನಾವು ಕೆಂಗೇರಿ ಉಪನಗರ 3-4 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿನ ಡಿವರ್ಟೀಸು ನಾವು ತಪ್ಪದೇ ಬರ್ತೀವಿ. ರಥಯಾತ್ರೆ, ಜನ್ಮಾಷ್ಟಮಿಗೆ ಎಲ್ಲರಿಗೂ ಬರ್ತೀವಿ. ಥ್ಯಾಂಕ್ ಯು. ಮೇಡಮ್ ಅಂದರೆ ರಥೋತ್ಸವಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ರಥನ ಎಳೆದಿದ್ದೀರಾ ಯಾವತ್ತಾದ್ರೂ? ನಾನು 2 ಇಯರ್ಸಿಂದ ಬರ್ತಾ ಇದ್ದೀನಿ. ಎಳೆದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾದಂಥ ಅನುಭವ ಅದು. ಎಷ್ಟು ಪುಣ್ಯ ಇದ್ದರೆ ಮಾತ್ರ ಈ ಥರ ಸಿಗುತ್ತೆ. ಸೊ ಎಷ್ಟು ನಂಬಿಕೆ ಇದೆ? ಏನಕ್ಕೆ ಬರ್ತೀರಾ? ಅಥವಾ ಏನಾದರೂ ಬ್ಲೆಸ್ಸಿಂಗ್ಸಾ ಏನು ಮೇಡಮ್? ಬ್ಲೆಸ್ಸಿಂಗ್ ಆಫ್ಕೋರ್ಸ್, ಆ ದೇವ್ರ ಕೃಪೆ ನಮ್ಮ ಮೇಲೆ ಇದ್ದೇ ಇರುತ್ತೆ. ಇದು ಒಂಥರ ಖುಷಿ ಅವ್ರಿಗೆ ಮಾಡೋವಾಗ. ಇದು ಸಂಭ್ರಮ ಥರ ಅವ್ರನ್ನ ಎಳೆಯೋದು, ಆ ಶ್ರೀಕೃಷ್ಣ ಬಲರಾಮ ನಡ್ಕೊಂಡು ಹೋಗ್ತಾ ಇರೋದು, ಎಲ್ಲ ಸುತ್ತೋದು, ತುಂಬ ಒಂಥರ ಸಂಭ್ರಮ. ಇದು ಫೆಸ್ಟಿವಲ್ ಥರ. ಮೇಡಮ್ ನೀವು ಎಷ್ಟೊತ್ತಿಗೆ ಬಂದ್ರಿ? ನಾವು ಬಂದ್ಬಿಟ್ಟು 10 ಗಂಟೆಗೆಲ್ಲ ಇಲ್ಲಿದ್ವಿ. ಅಂದರೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್? ನಾವು ಬಂದ್ಬಿಟ್ಟು 2 ಇಯರ್ಸ್ ಅಂತ ಅವ್ರು ಹೇಳ್ದಂಗೆ ಬರ್ತಾ ಇದ್ದೀವಿ. ಯಾವತ್ತಾದ್ರೂ ರಥ ಎಳೆದಿದ್ದೀರಾ? ಇಲ್ಲ, ಇದೇ ಫಸ್ಟ್ ಟೈಮ್ ಎಳೀತಾ ಇದ್ದೀನಿ. ತುಂಬ ಎಕ್ಸೈಟಿಂಗ್ ಆಗಿದೆ. ಮೇಡಮ್ ನೀವೆಲ್ಲ ಫ್ಯಾಮಿಲಿ ಅನ್ಸುತ್ತೆ, ಒಟ್ಟಿಗೆ ಬಂದಿದ್ದೀರಾ ಅನ್ಸುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮೇಡಮ್? ನಾನು ಚಿಕ್ಕವಳಿಂದ ಬರ್ತಿದ್ದೀನಿ. ಸೊ ಎವ್ರಿ ವರ್ಷ ಎಳಿತೀನಿ ನಾನು ರಥ. ತುಂಬ ಚೆನ್ನಾಗಿರುತ್ತೆ. ಮೇಡಮ್ ಏನು ನಂಬಿಕೆ ಇಲ್ಲಿ ಬಂದು ರಥನ ಎಳ್ದಿರೋದು ಅಥವಾ ಏನಾದರೂ ನಂಬಿರೋದು, ಅದು ಆಗಿರೋದು, ಆ ಥರ ಏನಾದರೂ ಇದೆಯಾ ಮೇಡಮ್? ತುಂಬ ಆಗಿದೆ ಮೇಡಮ್, ತುಂಬ ಆಗಿದೆ. ತುಂಬ ಚೇಂಜಸ್ ನೋಡಿದ್ದೀವಿ ನಮ್ಮ ಲೈಫಲ್ಲಿ. ಇಲ್ಲಿ ಭಗವಂತನ ಸನ್ನಿಧಿ ಬಂದ ತಕ್ಷಣವೇ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಫಸ್ಟ್ ಪ್ಲೆಸೆಂಟ್, ಆಚೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ. ಬರೀ ಭಗವಂತನ ಸೇವೆ, ಚಾಂಟಿಂಗು ಅಷ್ಟೇ. ಭಗವಂತನ ರಥ ಎಳಿಬೇಕು. ಬೆಳಗ್ಗೆ 6 ಗಂಟೆಗೆ ಬಂದಿದ್ದೀವಿ ನಾವು. ರಥ ಅಂದರೆ ಚಾಂಟಿಂಗ್ ಎಲ್ಲ ಆಯಿತಾ? ಮಾಡ್ತಾ ಇದ್ದೀವಿ ಮೇಡಮ್. ಇನ್ನೂ 16 ಆಗಿಲ್ಲ, ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಮೇಡಮ್ ನೀವು ಯಾವತ್ತಾದರೂ ಅಂದರೆ ರಥ ಎಳ್ದಿರೋದು ಆ ಥರದ್ದೆಲ್ಲ ಆಗಿದೆಯಾ? ತಿಂಗಳು ಎಳಿತೀವಿ ಮಾಡ್ತಿದ್ದೀವಿ ನಾವು. ಅಷ್ಟಮಿಗೆ ಪ್ರತಿ ಕೃಷ್ಣಾಷ್ಟಮಿಗೂ ಬರ್ತೀವಿ, ರಥ ಎಳಿತೀವಿ. ವರ್ಷನೂ ಎಳಿತೀವಿ. ತುಂಬ ಚೇಂಜಸ್ ಇದೆ ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಬಲರಾಮನ ಮೇಲೆ ಎಷ್ಟೊಂದು ನಂಬಿಕೆ ಇದೆ. ಅಪಾರ ಭಕ್ತಿಯಿಂದ ಚಾಂಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಬ್ರಹ್ಮೋತ್ಸವದ ರಥವನ್ನು ಎಳೆಯೋದಕ್ಕೆ ಕೂಡ ತುಂಬ ಉತ್ಸುಕರಾಗಿ ಕಾಯ್ತಾ ಇರುವಂಥದ್ದು.